ಹೇಳ್ತಾರೆ. ಈ ಒಂದು ವೆದರ್ ಚೇಂಜ್ ಆದಾಗ ಎಲ್ಲರಿಗೂ ಸರ್ವೇಸಾಮಾನ್ಯವಾಗಿ ಶೀತ ನೆಗಡಿ ಆ ರೀತಿ ಎಲ್ಲ ಆಗ್ತಾ ಇರುತ್ತೆ. ಈ ಕೋಲ್ಡ್ ಇನ್ಫೆಕ್ಷನ್ ಆದಾಗ ಮನೆಯಲ್ಲೇ ಯಾವ ರೀತಿ ಒಂದು ಮನೆಮದ್ದನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾನಿಲ್ಲಿ 1 ಗ್ಲಾಸ್ನಷ್ಟು ನೀರನ್ನು ಪಾತ್ರೆಗೆ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕಬೇಕು. ಇಲ್ಲಿ ನಾನು 1 ಗ್ಲಾಸ್ ಅಷ್ಟೇ ನಾನು ಮಾಡ್ತಾ ಇರೋದು ಒಬ್ರಿಗೋಸ್ಕರ. ಸೊ ಹಾಗಾಗಿ 1 ಗ್ಲಾಸ್ ನೀರನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 1/4 ಚಮಚ ಮೆಣಸನ್ನು ತಗೊಂಡಿದ್ದೀನಿ. ಮೆಣಸು 1/4 ಚಮಚ, ಜೀರಿಗೆಯನ್ನು ನಾನಿಲ್ಲಿ 1/4 ಚಮಚದಷ್ಟು ತೆಗೆದುಕೊಂಡಿದ್ದೀನಿ. ಜೀರಿಗೆ ಇದನ್ನು ಈಗ ಚೆನ್ನಾಗಿ ಸ್ವಲ್ಪ ಪುಡಿ ಪುಡಿ ಆಗೋಕ್ಕೆ ಕುಟ್ಕೊಳ್ಬೇಕು. ಅಂದರೆ ಮೆಣಸು ಸ್ವಲ್ಪ ಒಡೆದ್ರೆ ಸಾಕು, ಅಷ್ಟು ಮಟ್ಟಿಗೆ ಇದನ್ನು ಕುಟ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ಇಷ್ಟು ಪುಡಿ ಆದರೆ ಸಾಕು. ಇದನ್ನು ಈಗ ನೀರಿಗೆ ಹಾಕೋಣ. ನಂತರ 1 ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿಕೊಳ್ಳೋಣ. ನೋಡಿ, ಇಷ್ಟು ಶುಂಠಿ, ಇದು 1 ಗ್ಲಾಸ್ ಮಾಡ್ತಾ ಇರೋದ್ರಿಂದ ಇಷ್ಟೇ ಸಾಕು. ಒಂದು ಸಣ್ಣದಾದ ತುಂಡು ಶುಂಠಿಯನ್ನು ನಾನು ಇಲ್ಲಿ ಜಜ್ಜಿ ಆ ಬಿಸಿನೀರಿಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜಜ್ಜಿಟ್ಕೊಂಡು ಶುಂಠಿನ ಅದನ್ನ ಬಿಸಿನೀರಿಗೆ ಹಾಕೋಣ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಬೆಲ್ಲ ಬೇಡ ಅನ್ನೋರು ಜೇನುತುಪ್ಪನಾದರೂ ಸೇರಿಸ್ಬೋದು, ಇಲ್ಲ ಸ್ವೀಟ್ ಬೇಡವೇ ಬೇಡ ಅನ್ನೋರು ಕಷಾಯವನ್ನು ಹಾಗೇನೆ ಸಹ ಕುಡಿಬೋದು. ಈಗ ನಾನು ಸ್ವಲ್ಪ ಬೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿಟ್ಟು ಒಂದು ನೀರು ಚೆನ್ನಾಗಿ 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಅದು ಮಳ್ತಾ ಇದೆ. ಈ ಜೀರಿಗೆ, ಮೆಣಸು, ಶುಂಠಿಯಲ್ಲಿರುವಂತಹ ಉಪಯುಕ್ತವಾದಂತಹ ಔಷಧಿ ಗುಣಗಳು ಆ ಕುದಿಯುವ ನೀರಿನಲ್ಲಿ ಬಿಡುತ್ತೆ. ಅದರಲ್ಲಿ ಈ ಕೆಮ್ಮು, ನೆಗಡಿ, ಶೀತ, ತಲೆ ಭಾರ ಆಗೋದು, ಮೈಕೈ ನೋವು ಏನೇ ಇದ್ರೂ ಈ ಒಂದು ಕಷಾಯವನ್ನು ಮಾಡ್ಕೊಂಡು ಕುಡಿದ್ರೆ ಖಂಡಿತ ನಿಮಗೆ ರಿಲೀಫ್ ಸಿಗುತ್ತೆ. ನೋಡಿ ಸ್ನೇಹಿತರೆ, ಈಗ ಇದು 1 ಗ್ಲಾಸ್ ಇದ್ದಿದ್ದು 1/4 ಗ್ಲಾಸ್ ಅಷ್ಟು ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಇದನ್ನು ಸೋಸ್ಕೊಂಡ್ಬಿಡೋಣ. 1 ಗ್ಲಾಸ್ಗೆ ಸೋಸ್ಕೊಂಡ್ಬಿಡೋಣ. ನಾನು ಈ ಗ್ಲಾಸ್ನಲ್ಲಿ 1 ಗ್ಲಾಸ್ ಅಷ್ಟು ಹಾಕಿದೆ. ಈಗ ಅದು ಎಷ್ಟಾಗಿದೆ ನೋಡಿದ್ರಲ್ಲ, 1 ಗ್ಲಾಸ್ ಇದ್ದಿದ್ದು 1/4 ಗ್ಲಾಸ್ ಅಷ್ಟು, ಅರ್ಧ ಮುಕ್ಕಾಲು ಗ್ಲಾಸ್ ಆಗುವವರೆಗೂ ಅದನ್ನು ಚೆನ್ನಾಗಿ ನಾವು ಮಳಿಸ್ಕೊಳ್ತು ಅಂತಂದರೆ ಈ ರೀತಿಯಾದಂತಹ ಒಂದು ಕಷಾಯ ರೆಡಿ ಆಗುತ್ತೆ. ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು. ಇದು ಬಿಸಿ ಬಿಸಿ ಇದ್ದಾಗಲೇ ನಾವು ಸ್ಪೂನಲ್ಲಿ ತಗೊಂಡು ನಿಧಾನವಾಗಿ ಕುಡ್ಕೊಳ್ಬೇಕು. ನೋಡಿ ಫ್ರೆಂಡ್, ಬಿಸಿ ಬಿಸಿಯಾದ ಹೆಲ್ತಿ ಕಷಾಯ ತುಂಬಾ ಒಳ್ಳೆಯದು. ಕೋಲ್ಡ್ ಇನ್ಫೆಕ್ಷನ್ ಆದಾಗ ಈ ರೀತಿ ನೀವು ಮನೇಲಿ ಮಾಡಿಕೊಂಡು ಕುಡೀರಿ. ನೋಡಿ, ಇದು ಎಷ್ಟು ಇದಕ್ಕೆ ಟೇಸ್ಟ್ ಬರಲಿ ಅಂತ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಅಷ್ಟೊಂದೇನು ಖಾರ ಅಂತ ಅನಿಸಲ್ಲ. ಇದು ಬಿಸಿ ಬಿಸಿ ಇದ್ದಾಗೇ ಕುಡಿದ್ರೆ ಕೋಲ್ಡ್ ಇನ್ಫೆಕ್ಷನ್ ಅಂತಂದರೆ ನೆಗಡಿ, ತಲೆಭಾರ, ಮೈಕೈ ನೋವು, ಮೂಗು ಕಟ್ಕೊಂಡಿದ್ರೆ ಅದು ರಿಲೀಫ್ ಆಗುತ್ತೆ. ಒಂದು ದಿನ ಅಥವಾ 2 ದಿನ ಕುಡೀರಿ. ಬೆಳಗ್ಗೆ, ಮಧ್ಯಾಹ್ನ ಊಟ ಆದಮೇಲೆ, ಅಥವಾ ನಿಮ್ಗೆ ಯಾವಾಗ ಕುಡಿಬೇಕು ಕುಡೀರಿ. ಇದು ಸೈಡ್ ಎಫೆಕ್ಟ್ ಇಲ್ಲ.